ನಾವು ಸಾಕ್ಷಾತ್ ಶಾರದೆನ ನೋಡಿಲ್ಲ. ಗಾಯಕಿಯರಿಗೆ ಇವರೇ ಸರಸ್ವತಿ, ಶಾರದೆ ಎಲ್ಲ. ಇವತ್ತು ಆಲ್ಮೋಸ್ಟ್ ಕಳ್ಕೊಂಡು ತುಂಬ ದುಃಖ ಆಗಿದೆ. ಬಟ್ ಒಂದು ಸಂತೋಷ ಏನಂದರೆ ನಮ್ಮ ಕನ್ನಡ ನಾಡಿನಲ್ಲೇ ಇರ್ತಾರೆ, ಎಲ್ಲಿ ಹೋದರೂ ನಮ್ಗೆ ಇಲ್ಲೇ ಅವ್ರು ಸಿಗ್ತಾರೆ ಅನ್ನೋದು ಒಂದು 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 ಪ್ರೀತಿ ಅಂತ, ವಿಶ್ವಾಸ ಅಂತ ಹೇಳ್ಬೋದು. ಆ್ಯಂಡ್ ಅಮ್ಮನ ಯಾವ ಥರ ನೆನೆಸ್ಕೋಬೇಕು ಅಂದರೆ ಅಮ್ಮನ ಸರಳತನ ನೆನೆಸ್ಕೊಳ್ಬೇಕು. ಈ ಥರದ ಹಾಡಿಲ್ಲ ಅಂತಿಲ್ಲ, ಎಲ್ಲ ರೀತಿಯ ಹಾಡುಗಳನ್ನು, ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಕ್ಲಬ್ ಸಾಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಹಾಡುಗಳಿಗೆ ಎಲ್ಲ ಗಾಯಕರಿಗೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಇವತ್ತು ಇಷ್ಟು ಜನರು ಅವರನ್ನು ಎಷ್ಟೋ ದೂರದಿಂದ ಬಂದು ಅವರನ್ನು ನೋಡ್ತಾ ಇದ್ದಾರೆ ಅಂದರೆ ಅವ್ರು ಗಳಿಸಿರುವಂಥ ಪ್ರೀತಿ, ವಿಶ್ವಾಸ ಅಷ್ಟೇ ಸಾಕ್ಷಿ ಆಗುತ್ತೆ. ನಮ್ಮಂಥ ಗಾಯಕರಿಗೆ ಅವ್ರ ಆರಾಧದಲ್ಲಿ ಇದ್ವಿ ಅಂತ ಹೇಳೋದೇ ನಾವೊಂದು ಸಂತೋಷ. ಸುಮಾರು ವೇದಿಕೆಗಳಲ್ಲಿ ಅವ್ರನ್ನ ಹಂಚ್ಕೊಂಡಿದ್ದೇನೆ ಗಾಯನದಲ್ಲಿ. ಮುಂದಿನ ಯುವ ಪೀಳಿಗೆಗೆ ಅವರ ಹಾಡುಗಳೇ ದೊಡ್ಡ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ತುಂಬ ಎಲ್ಲರನ್ನೂ ಪ್ರೀತಿಯಾಗಿ, ವಿಶ್ವಾಸವಾಗಿ, ಸಂತೋಷವಾಗಿ ಕಳಿಸಿದ್ದಾರೆ. ನಾವು ಅವ್ರನ್ನ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು. ಕನ್ನಡ ನಾಡಿನ ಮತ್ತು ಇಡೀ ದೇಶದ ಸಹೃದಯರಿಗೆ ಮತ್ತು ಇಡೀ ದೇಶದ ಜನರಿಗೆ ಒಂದು ದುಃಖದ ದಿನ. ಕಾರಣ ಏನು ಅಂತಂದರೆ, ನಮ್ಮನ್ನು ಸುಮಾರು 50-60 ವರ್ಷಗಳ ಕಾಲ, ನನ್ನನ್ನು ವೈಯಕ್ತಿಕವಾಗಿ ನೋಡಿದ್ರೆ 60 ವರ್ಷಗಳ ಕಾಲ ನಾನು ಎಸ್ ಜಾನಕಿಯವರ ಹಾಡುಗಳನ್ನು ಕೇಳಿಕೊಂಡು ಬೆಳೆದಿರೋನು. ಅಂತಹ ಒಂದು ಪವಿತ್ರ ಚೇತನ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರ್ತಕ್ಕಂಥದ್ದು ಕಲಾಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ದೊಡ್ಡ ಲಾಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ವೈಯಕ್ತಿಕವಾಗಿ ನೆನಪಿಗೆ ಬರೋದೇನು ಅಂತಂದರೆ, ಬಯಲುದಾರಿ ಸಿನಿಮಾದ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಈ ಹಾಡಿದೆಯಲ್ಲ, ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಕೊಟ್ಟಂಥ ಹಾಡು. ಯಾಕೆ ಅಂತಂದರೆ, ನನ್ನ ಪತ್ನಿ ದಿವಂಗತ ವಿಜಯ ಮಹೇಶ್ ಅವರು, ನಾನು ಈ ಹಾಡನ್ನು ಹಾಡ್ತಿದ್ದೆ, ಈ ಹಾಡನ್ನು ಕೇಳಿ ನನ್ನ ಜೊತೆಗೆ ಪ್ರೇಮಾಂಕುರಾಗಿದ್ದು, ಈ ಹಾಡನ್ನು ನಾನು ಹಾಡ್ತಿದ್ದೆ, ಜೊತೆಗೆ ಮೌತಾರ್ಗನಲ್ಲಿ ನುಡಿಸ್ತಿದ್ದೆ. ನನಗೆ ಪ್ರಿಯವಾದಂಥ ಹಾಡು. ಸೊ ನನ್ನನ್ನು ವಿಜಯ ಮಹೇಶ್ ಅವ್ರನ್ನ ಜೋಡಿಸಿದಂಥ ಹಾಡು, ಈ ಹಾಡನ್ನು ಹಾಡಿದವರು ಎಸ್ ಜಾನಕಿಯವರು. ಸೊ ಆ ಕಾರಣಕ್ಕೆ ಈ ದಿನ ನನಗೆ ವೈಯಕ್ತಿಕವಾಗಿ ದೊಡ್ಡ ಲಾಸ್ ಅಂತ ಅನಿಸುತ್ತೆ. ಆದರೂ ಸಹ ಅವರ ದೇಹ ಇವತ್ತು ನಮ್ಮನ್ನೆಲ್ಲ ಬಿಟ್ಟೋಗಿರ್ಬೋದು. ಅವ್ರು ಆಡಿರ್ತಕ್ಕಂಥ ಲಕ್ಷಾಂತರ ಹಾಡುಗಳು, ನಾವು ಈ ಜಗತ್ತು, ಈ ಪ್ರಪಂಚ ಇರೋವರೆಗೂ ಜೀವಂತವಾಗಿರುತ್ತೆ. ಹಾಗಾಗಿ ಅವರ ದೇಹ ಏನಿದೆ, ಅವರ ದೇಹಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಭಗವಂತ ಅವರ ಕುಟುಂಬಸ್ಥರಿಗೆಲ್ರಿಗೂ ಈ ಲಾಸನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರೇಮವನ್ನು ಇಟ್ಕೊಂಡಿದ್ದದ್ದು ಅವರು ಕೇರಳದ ಚಾನೆಲ್ಗೆ ಹೋದರೂ ಕೂಡ ಅವರ ನೆಚ್ಚಿನ ಶಿವ ಎಂದರೆ ಶಾಶ್ವತ ಸುಖವು ಅಂತ ಸ್ಮರಣೆ ಮಾಡ್ತಿದ್ರು. SP ಬಾಲಸುಬ್ರಹ್ಮಣ್ಯಂ ಅವರು ಮುಂದಿನ ಜನ್ಮದಲ್ಲಿ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಹೇಳಿದರು. ಆದರೆ ಎಸ್ ಜಾನಕಿಯವರು ಕನ್ನಡ ನೆಲದಲ್ಲೇ ಮಣ್ಣಾಗಿರ್ತಕ್ಕಂಥದ್ದು. ಅವರು ಈ ನೆಲದ ನಮ್ಮ ಹೆಮ್ಮೆಯ ಹೆಣ್ಣು ಮಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ಒಂದು ಪ್ರಶಸ್ತಿಯನ್ನು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡೋರಿಗೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಜಾನಕಮ್ಮನವರು ಅಂತಿಮ ದರ್ಶನವನ್ನು ಇವತ್ತು ಮೈಸೂರು ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಅವರ ಅಭಿಮಾನಿಗಳು ಜೊತೆಲಿ ಎಸ್ ಜಾನಕಮ್ಮನವರು ಅವ್ರ ಕಂಟಕದಿಂದ ಇಡೀ ಜಗತ್ತನ್ನು, ಜನಮಾನಸವನ್ನು ಗೆದ್ದಂಥವ್ರು. ಅವರು ಕಂಟಕನ್ನು ಕೇಳಿದಂಥ ಜನರು ಎಲ್ಲ ಭಾಷೆಗೆ ಜನರು, ಒಂದು ಭಾಷೆ ಅಲ್ಲ, ಎಲ್ಲ ಭಾಷೆಗೆ ಜನರು ಕೂಡ ಇವತ್ತು ಮೆಚ್ಚಂಥ ಕಂಠವನ್ನು, ಮೆಚ್ಚಂಥ ಗಾಯನವನ್ನು ಕೂಡ ಕೊಡುವಂಥ ಕೆಲಸ ಆಗಿದೆ.
ಆ ತಾಯಿಯವರು ಕಳೆದ 9 ವರ್ಷದ ಹಿಂದ್ಗಡೆ ಮೊದಲನೇ ಹಾಡು ರಾಜ್ಕುಮಾರ್ ಅವರು ಜೊತೆಯಲ್ಲಿ ಮೈಸೂರಲ್ಲೇ ಆಡಿದ್ರಂತೆ. ನಂತರ ಅವರು ಆಸೆ, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಅವರು ಸಂಬಂಧಿಕರ ಜೊತೆಲಿ ಅವರು ಹೇಳಿರೋ ಕಾರಣ ಅವ್ರ ಇಚ್ಛೆ ನೋಡ್ರಿ, ನಾನು ಮೊದಲನೇ ಹಾಡು ಮೈಸೂರಲ್ಲೇ ಆಡಬೇಕು, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ಕಳಿಬೇಕು ಅನ್ನೋಂಥ ಇಚ್ಛೆ ಏನಿತ್ತೋ, ಆ ಸಂಕಲ್ಪ ಏನಿತ್ತೋ, ಆ ತಾಯಿ ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವ್ರ ಕಂಟಕಕ್ಕಂತೂ ಯಾರು ಸರಿಸಾಟಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಇವತ್ತು ಸಣ್ಣ ಹುಡುಗರು ಹಾಡಾಡೋಂಥ ಟೈಮಲ್ಲಿ ಸಣ್ಣ ಹುಡುಗರಿನ ಧ್ವನಿ, ದೊಡ್ಡವರು ಹಾಡಾಡೋಂಥ ಟೈಮಲ್ಲಿ ದೊಡ್ಡವರು ಧ್ವನಿಯಾಗಿ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಆ ತಾಯಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಯಾವುದೂ ಶಾಶ್ವತ ಅಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗುತ್ತೆ. ಹುಟ್ಟಿದಂಥ ಸಂದರ್ಭದಲ್ಲಿ, ಸಾಯುವಂಥ ಸಂದರ್ಭದಲ್ಲಿ ಏನು ಒಳ್ಳೆಯ ಕೆಲಸಗಳು ಮಾಡಿದಾರೋ ಅವೆಲ್ಲ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಆ ತಾಯಿ ಎಲ್ಲಿದ್ದರೂ ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ. ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಂಗಾಗಿ ನಮ್ಮ ಶಾಸಕರು ಸಾಹೇಬರು ಕೂಡ ಇಲ್ಲೇ ಇದ್ದು ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಭಾಳಷ್ಟು ಅವ್ರ ಕುಟುಂಬಸ್ಥರು, ನಮ್ಮ ಶಾಸಕರು ಎಲ್ಲರೂ ಕೂಡ ಸೇರಿ, ನಮ್ಮ ಮಾಜಿ ಮೇಯರ್ ಶಿವಕುಮಾರ್ ಅವರು, ಸತೀಶ್ ಅನ್ನೋರು ಎಲ್ಲರೂ ಕೂಡ ಸೇರಿ ಇವತ್ತು ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಲಿ ಅಂತೇಳಿ ಆ ದೇವರಲ್ಲಿ, ಆ ಚಾಮುಂಡೇಶ್ವರಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಂದು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಸಾಂಸ್ಕೃತಿಕ ಲೋಕಕ್ಕೆ, ಚಲನಚಿತ್ರ ರಂಗಕ್ಕೆ, ಸಾಹಿತ್ಯ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥದ್ದು ಬಹುಶಃ ಇವತ್ತು ತುಂಬಲಾರದಂಥ ನಷ್ಟ ಉಂಟಾಗಿದೆ. ವಿಶೇಷವಾಗಿ ನಮ್ಮ ಭಾರತ ದೇಶದ ಹಲವಾರು ಭಾಷೆಗಳಿಗೆ ಸಾಂಸ್ಕೃತಿಕವಾಗಿ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಹಲವಾರು ಗೀತೆಗಳನ್ನು ಹಾಡೋದ್ರ ಮುಖಾಂತರ ಇಂದಿಗೂ ಸಹ ದಶಕಗಳ ಹಿಂದೆ ಅವರು ಹಾಡಿರ್ತಕ್ಕಂಥ ಹಾಡುಗಳು ಇಂದಿಗೂ ಪ್ರಸ್ತುತವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಗಾನ ಕೋಗಿಲೆ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ವಿಶೇಷವಾಗಿ ನಮ್ಮ ಮೈಸೂರಿನಲ್ಲೇ ಅವರ ಪಾರ್ಥಿವ ಶರೀರವನ್ನು ಇಟ್ಟಿರ್ತಕ್ಕಂಥದ್ದು ಬಹುಶಃ ಇವತ್ತು ನಮ್ಮ ಮೈಸೂರು ವಿಶೇಷವಾಗಿ ಸಾಂಸ್ಕೃತಿಕ ಜಗತ್ತಿಗೆ ಕೊಡಗಿರ್ತಕ್ಕಂಥ ಕೊಡುಗೆ. ಬಹುಶಃ ಇವತ್ತು ನಮ್ಮ ಮೈಸೂರಿನಲ್ಲಿ ಅವ್ರನ್ನ ನೋಡ್ತಕ್ಕಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಹ ಕೊನೆಯದಾಗಿ ದರ್ಶನವನ್ನು ಮಾಡ್ತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.